ಲರ್ನಿಂಗ್ ಸೆಂಟರನ್ನು ಇವತ್ತು ಪ್ರಾರಂಭ ಮಾಡಿ ಒಂದು ಒಳ್ಳೆಯ ವಿಷನ್ ಅನ್ನು ಇಟ್ಕೊಂಡು ಪ್ರಾರಂಭ ಮಾಡಿದ್ದೀವಿ. ಇದರ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಎಲ್ಲ ಶಿಕ್ಷಕ ವೃಂದಗಳೇ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಸಂಸ್ಥೆಯ ಸಂಸ್ಥಾಪಕರು ಆತ್ಮೀಯರಾಗಿರ್ತಕ್ಕಂಥ ಶ್ರೀನಿವಾಸ ಅವರು ಮತ್ತು ಈ ಸಂಸ್ಥೆಯ ಎಲ್ಲ ಶಿಕ್ಷಕರು. ಸೊ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಇವತ್ತು ತುಂಬ ಜನ ಶಿಕ್ಷಣ ಕ್ಷೇತ್ರದಲ್ಲಿ ಅನುಭವ ಇರೋರು, ಸಾಕಷ್ಟು ವರ್ಷಗಳ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇರೋರು, ಏನಾಗ್ತಾ ಇದೆ ಶಿಕ್ಷಣದಲ್ಲಿ ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಕೂಡ ಅರಿವಿರ್ತಕ್ಕಂಥದ್ದು. ಇವತ್ತು ಬದಲಾಗ್ತಕ್ಕಂಥ ಈ ಒಂದು ಕಾಂಪಿಟೇಟಿವ್ ವರ್ಲ್ಡಲ್ಲಿ ನಾವು ಮಕ್ಕಳನ್ನ ಹೇಗೆ ತಯಾರು ಮಾಡಬೇಕು ಅನ್ನೋದು ಒಂದು ಸವಾಲಾಗಿದೆ. ಇವತ್ತು 1 ಇಯರ್ ಅಲ್ಲ, 1 ಡೇ ವ್ಯತ್ಯಾಸ ಆದರೂ ಕೂಡ ಸಾಕಷ್ಟು ಬದಲಾವಣೆಗಳು ಇವತ್ತು ನಮ್ಮ ಮಧ್ಯದಲ್ಲಿ ಆಗ್ತಾ ಇದ್ದಾರೆ. ಇಂತಹ ಬದಲಾವಣೆಗೆ ಮುಂದಿನ 5-10 ವರ್ಷದ ನಂತರ ನಮ್ಮ ಮಕ್ಕಳ ಏನಾಗಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಪೋಷಕರು ಸಾಕಷ್ಟು ಗೊಂದಲದಲ್ಲಿದ್ದಾರೆ. ಅಚೀವರ್ ಆಗಬೇಕು ನನ್ನ ಮಗ ಅಂತಕ್ಕಂಥದ್ದು ಪೋಷಕರಲ್ಲಿ ಇರ್ತದೆ. ಅದಕ್ಕೋಸ್ಕರ ಇವತ್ತು ಅನೇಕ ಇನ್ಸ್ಟಿಟ್ಯೂಷನ್ಸ್ಗಳು ಹುಡ್ಕೊಂಡು ಹೋಗ್ತಾರೆ ಪೇರೆಂಟ್ಸ್, ನಮ್ಮ ಮಗನಿಗೆ ಎಲ್ಲಿ ಒಳ್ಳೆಯ ಎಜುಕೇಷನ್ ಸಿಗ್ತದೆ, ನನಗೆ ಯಾವ ಇನ್ಸ್ಟಿಟ್ಯೂಷನಲ್ಲಿ ನಮ್ಮ ಮಕ್ಕಳನ್ನು ಸೇರಿಸಿದ್ರೆ ಅಲ್ಲಿ ಬೆಸ್ಟ್ ಎಜುಕೇಷನ್ ಸಿಗ್ತದೆ ಅಂತ ಹೇಳಿ ಇವತ್ತು ಎಷ್ಟು ಹಣ ಖರ್ಚಾದರೂ ಪರವಾಗಿಲ್ಲ, ನಮ್ಮ ಮಗನಿಗೆ ಒಂದು ಒಳ್ಳೆಯ ಎಜುಕೇಷನ್. ನಮ್ಮ ಸಿಸ್ಟಮ್ ಹೇಗಿದೆ ಅಂದರೆ ಇವತ್ತು ಏನು ಫೀಸ್ ಇಲ್ಲದೆ ಎಜುಕೇಷನ್ ಕೊಡುವಂಥ ಇನ್ಸ್ಟಿಟ್ಯೂಷನ್ಗಳು ಒಂದು ಕಡೆ ಆಗಿದೆ. 1 ವರ್ಷಕ್ಕೆ ಬೆಂಗಳೂರಿನಂಥ ಸಿಟಿನಲ್ಲಿ 15 ಲಕ್ಷ ರೂಪಾಯಿ ಫೀಸನ್ನು ಕಟ್ಟಿ ಮಕ್ಕಳಿಗೆ ಎಜುಕೇಷನ್ ಕೊಡ್ತಕ್ಕಂಥ ಒಂದು ಇನ್ಸ್ಟಿಟ್ಯೂಷನ್ಸ್ಗಳು ನಮ್ಮಲ್ಲಿದ್ದಾವೆ. ಈ ಆಯ್ಕೆ ಪೋಷಕರಲ್ಲಿ ತುಂಬ ಗೊಂದಲ ಇದೆ. ನಮ್ಮ ಮಕ್ಕಳು ಹೇಗೆ ಸಕ್ಸಸ್ ಆಗಬೇಕು, ಎಲ್ಲಿ ಕಳಿಸಿದ್ರೆ ಸಕ್ಸಸ್ ಆಗ್ತದೆ. ನಮಗೆ ಗೊತ್ತಿದೆ, ಇವತ್ತು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳು ಏನಾಗ್ತಾ ಇದೆ ಅಂದರೆ ತುಂಬ ಕಮರ್ಷಿಯಲ್ ಆಗಿದೆ, ಎಲ್ಲ ಮಾರ್ಕ್ಸ್ ಓರಿಯೆಂಟೆಡ್. ನಮ್ಮ ಮಕ್ಕಳಿಗೆ ಗುಡ್ ಮಾರ್ಕ್ಸ್ ಅಚೀವ್ ಮಾಡಿಬಿಟ್ರೆ ಅಲ್ಲಿಗೆ ನಮ್ಮದು ಒಳ್ಳೆಯ ಇನ್ಸ್ಟಿಟ್ಯೂಷನ್ ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಇನ್ಸ್ಟಿಟ್ಯೂಷನ್ಗಳು ಕಾಂಪಿಟೇಷನ್ಗೆ ಬಿದ್ದ ಹಾಗೆ ಮಕ್ಕಳನ್ನು ಎಕ್ಸಾಮಿನೇಷನ್ಗೆ ತಯಾರು ಮಾಡ್ತಾರೆ. ಎಕ್ಸಾಮಿನೇಷನ್ ಓರಿಯೆಂಟೆಡ್ ಒಟ್ಟಾರೆ ಹೇಳಬೇಕು ಅಂತಂದರೆ ನಮ್ಮ ಎಜುಕೇಷನ್ ಏನಾಗಿದೆ ಅಂದರೆ ಎಕ್ಸಾಮಿನೇಷನ್ ಓರಿಯೆಂಟೆಡ್ ಆಗಿದೆ. ಎಕ್ಸಾಮಿನೇಷನ್ ಓರಿಯೆಂಟ್ ಆದರೆ ಅವರು ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಎಷ್ಟು ಜನ ಆ ಥರ ಸಕ್ಸಸ್ ಆಗ್ತಾರೆ ಅಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡಬೇಕು. ಈ ಆಕ್ಸ್ಫರ್ಡ್ ಲರ್ನಿಂಗ್ ಸೆಂಟರ್ ಅದರ ವಿಷನ್ ಅನ್ನು ನಾನು ಪ್ರೆಸೆಂಟೇಷನ್ ಮಾಡುವಾಗ ನೋಡಿದೆ. ಖಂಡಿತ ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ವಿಷನ್ ಅನ್ನು ಇಟ್ಕೊಂಡು ಈ ಲರ್ನಿಂಗ್ ಸೆಂಟರ್ನ ಪ್ರಾರಂಭ ಮಾಡಿದ್ದೆ. ಅಂದರೆ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು ಶಿವಮೊಗ್ಗ ಸಿಟಿನಲ್ಲಿ ಫಸ್ಟ್ ಟೈಮ್ ಈ ಥರದ ಒಂದು ಲರ್ನಿಂಗ್ ಸೆಂಟರನ್ನು ಪ್ರಾರಂಭ ಮಾಡಿದ್ದೆ. ತುಂಬ ಹೆಮ್ಮೆ ಆಗ್ತದೆ, ತುಂಬ ಹೆಮ್ಮೆ ಆಗ್ತದೆ. ಇವತ್ತು ಕೆಲವರೆಲ್ಲ ಕಮರ್ಷಿಯಲ್ ಆಗಿ ಬೇರೆ ಬೇರೆ ಲರ್ನಿಂಗ್ ಸೆಂಟರ್ಸ್ಗಳು ಇರ್ಬೋದು, ಆದರೆ ಇವತ್ತು ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ನಲ್ಲಿ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಸ್ಕಿಲ್ಸ್ಗಳನ್ನು ಡೆವಲಪ್ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಲರ್ನಿಂಗ್ ಸೆಂಟರ್ನ ಪ್ರಾರಂಭ ಮಾಡಿದ್ದಾರೆ. ಈಗಾಗಲೇ ಶಿವಮೊಗ್ಗದಿಂದ ಹೊರಗಿದ್ದೀನಿ, ನನ್ನ ಯಾಕೆ ಕರೀತಾರೆ ಅಂತಕ್ಕಂಥ ಒಂದು ಆತಂಕ ಇತ್ತು. ಆದರೂ ನಾನು ಉದ್ಘಾಟನೆ ಮಾಡುವಾಗಲೇ ಪ್ರಾರ್ಥನೆ ಮಾಡಿದೆ, ಅವರ ವಿಷನ್ ಏನಿದೆ ಅದು 100% ಫುಲ್ಫಿಲ್ ಆಗಲಿ ಅಂತ ಹೇಳಿ ಪ್ರೇ ಮಾಡಿ ನಾನು ಹಾಗಾಗಿ ಯಾವ ವಿಷನನ್ನು ಇಟ್ಕೊಂಡಿದ್ದಾರೆ ಅದು 100% ಫುಲ್ಫಿಲ್ ಆಗಬೇಕು ಅನ್ನುವಂಥದ್ದು ನನ್ನ ಉದ್ದೇಶ. ಸ್ನೇಹಿತರೆ, ಯಾಕೆ ಈ ವಿಷಯವನ್ನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮಲ್ಲಿ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ, ನಾನು ಹಿಂದೆ ಶಿವಮೊಗ್ಗ ವಿವಾದ ಸಂದರ್ಭದಲ್ಲಿ ಸಾಕಷ್ಟು ನೋಡಿದ್ದೀನಿ. ನಮ್ಮ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಮಕ್ಕಳು ಎಜುಕೇಷನ್ ಯಾವ ರೀತಿ ತಯಾರಾಗ್ತಾರೆ. ಆಬ್ಜೆಕ್ಟಿವ್ಸ್ ಆಫ್ ಎಜುಕೇಷನ್ಗೆ ಬಂದರೆ ನೋ ಡೌಟ್ ನಾವು ಮಕ್ಕಳಿಗೆ ನಾಲೆಡ್ಜನ್ನು ಕಟ್ಟಿಕೊಡಬೇಕು, ಅದರಲ್ಲಿ ಅನುಮಾನ ಇಲ್ಲ. ಅದೇ ಆಬ್ಜೆಕ್ಟಿವ್ಸ್ ಆಫ್ ಎಜುಕೇಷನ್ ಅನ್ನು ತೆಗೆದುಕೊಂಡ್ರೆ ಓವರಾಲ್ ಎಷ್ಟು ಮಕ್ಕಳಿಗೆ ನಾವು ಥಿಂಕಿಂಗ್ ಎಬಿಲಿಟಿನ ಡೆವಲಪ್ ಮಾಡ್ತಾ ಇದ್ದೀವಿ, ಎಷ್ಟು ಮಕ್ಕಳಿಗೆ ರೀಸನಿಂಗ್ ಕೆಪಾಸಿಟಿಯನ್ನು ಡೆವಲಪ್ ಮಾಡ್ತಾ ಇದ್ದೀವಿ, ಎಷ್ಟು ಮಕ್ಕಳಲ್ಲಿ ಸ್ಕಿಲ್ಲನ್ನು ಡೆವಲಪ್ ಮಾಡ್ತಾ ಇದ್ದೀವಿ, ಆಯಿತಾ, ಎಷ್ಟು ಮಕ್ಕಳಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿನ ಡೆವಲಪ್ ಮಾಡ್ತಾ ಇದ್ದೀವಿ, ಎಷ್ಟು ಮಕ್ಕಳಲ್ಲಿ ಆಪ್ಟಿಟ್ಯೂಡನ್ನು ನಾವು ಡೆವಲಪ್ ಮಾಡ್ತಾ ಇದ್ದೀವಿ ನಮ್ಮ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ ಅಂತ ಹೇಳಿ
ತಿರುಗಿ ನೋಡಿದರೆ ನಮ್ಮದು ಓನ್ಲಿ ನಾಲೆಡ್ಜ್ ಓರಿಯೆಂಟೆಡ್ ಎಜುಕೇಷನ್ ಆಗಿದೆ. ಬಿಟ್ಟರೆ ನಾವೆಲ್ಲೂ ಕೂಡ ನಮ್ಮ ಕರಿಕ್ಯುಲಮ್ ಆಗಿರಲಿ, ನಮ್ಮ ಎಜುಕೇಷನ್ ಸಿಸ್ಟಮ್ ಆಗಿರಲಿ, ಟೀಚಿಂಗ್ ಮೆಥಡ್ ಆಗಲಿ, ಮಕ್ಕಳಿಗೆ ಎಲ್ಲೂ ಕೂಡ ನಾವು ಈ ಸ್ಕಿಲ್ಸ್ಗಳನ್ನು, ಈ ಎಬಿಲಿಟಿಗಳನ್ನು ಎಲ್ಲೂ ಕೂಡ ನಾವು ಡೆವಲಪ್ ಮಾಡುವಂಥ ಅವಕಾಶಗಳು ತುಂಬ ಕಡಿಮೆ ಇನ್ಸ್ಟಿಟ್ಯೂಷನ್. ಯಾಕೆಂದರೆ ನಮ್ಮ ಇನ್ಸ್ಟಿಟ್ಯೂಷನ್ಗೆ ನಾಳೆ ಪೇರೆಂಟ್ಸ್ ಮಕ್ಕಳು ಸೇರಿಸ್ಬೇಕು ಅಂತಂದರೆ ನಾವು ಗುಡ್ ರಿಸಲ್ಟ್ ಕೊಡಬೇಕು, ನಮ್ಮ ಸ್ಕೂಲಿಗೆ ಸೇರಿದರೆಲ್ಲ ಡಿಸ್ಟಿಂಕ್ಷನ್ ಆಗಬೇಕು, ನಮ್ಮ ಸ್ಕೂಲಿಗೆ ಸೇರಿದರೆಲ್ಲ ಗುಡ್ ಮಾರ್ಕ್ಸಲ್ಲಿ ಹೊರಗೆ ಹೋಗಬೇಕು, 100% ರಿಸಲ್ಟ್ ಕೊಡಬೇಕು ಅನ್ನೋದಕ್ಕೆ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಉದ್ದೇಶ ಆಗಿದೆ. ನಾವು ಕೂಡ ಅಧಿಕಾರಿಗಳು ಅದನ್ನೇ ಬಯಸ್ತಾ ಇರ್ತೀವಿ. ನಮಗೂ ಕೂಡ ಒತ್ತಡ ಇರ್ತದೆ, ಒಳ್ಳೆಯ ರಿಸಲ್ಟನ್ನು ಕೊಡಬೇಕು ತಾಲೂಕಲ್ಲಿ ಅಂತ ಹೇಳಿ. 1 to 9 ನಾವು ಏನು ಮಾಡಿದ್ರು ಕೇಳೋದಿಲ್ಲ. 10ಗೆ ಬಂದಾಗ ಪ್ರಜಾರಾಗಿ ಈ ರೀತಿ ಫಲಿತಾಂಶ. ಸೊ ಈ ರೀತಿ ಕೊಟ್ಟಾಗ ಏನಾಗಿದೆ ಸ್ಥಿತಿ ಅಂತ ಹೇಳಿದರೆ, ನಾನು ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ, ಐ ಥಿಂಕ್ 2023 ನಂತರ 24 ನಮ್ಮ SLC ಮಕ್ಕಳ ರಿಸಲ್ಟನ್ನು ನಾನು ಅನಲೈಸಿಸ್ ಮಾಡಿದೆ ನಮ್ಮ ತಾಲೂಕಿಗೆ. ನಿಯರ್ಲಿ ನಮಗೆ 6500 ಮಕ್ಕಳು SLC ಎಕ್ಸಾಮ್ಗೆ ಅಪಿಯರ್ ಆಗಿದೆ. ಜಸ್ಟ್ ನಾಲೆಡ್ಜ್ ಓರಿಯೆಂಟೆಡ್ ಆಗಿದೆ. ಆಯಿತಾ, ಮಕ್ಕಳು ರೂಟ್ ಮೆಥಡಲ್ಲಿ ಮೆಮರೈಸ್ ಮಾಡಿ ಸಬ್ಜೆಕ್ಟನ್ನು ಕಲಿಯುವಂಥ ಮಟ್ಟಕ್ಕೆ ಬಂದಿದ್ದಾರೆ, ಗುಡ್ ಮಾರ್ಕ್ಸ್ ತೆಗಿದ್ದಾರೆ. ಆದರೆ ಇವತ್ತು ನಮ್ಮ ಕಾಂಪಿಟೇಟಿವ್ ಫೀಲ್ಡಲ್ಲಿ ಯಾರು 100 ಮಾರ್ಕ್ಸ್ ಅಂದರೆ ಅವರಿಗೆ ಬಹುಶಃ ಖಂಡಿತ ಮಾರ್ಕ್ಸಿಂದ ಭವಿಷ್ಯ ಇಲ್ಲ. ಹೈಯೆಸ್ಟ್ ಮಾರ್ಕ್ಸ್ ಮಾಡಿದ ತಕ್ಷಣ ನಮಗೆ ಭವಿಷ್ಯ ಇದೆ ಅಂತಕ್ಕಂಥದ್ದು ತಪ್ಪು. ನಮ್ಮ ಕರ್ನಾಟಕದಲ್ಲಿ ನಾನು ಮೊನ್ನೆ ಒಂದು ಅಂಕಿಅಂಶ ನೋಡಿದೆ. ನಮಗೆ ತುಂಬ ಟಫೆಸ್ಟ್ ಎಕ್ಸಾಮಿನೇಷನ್ ಅಂದರೆ JEE ಅಡ್ವಾನ್ಸ್ ಇದೆ. JEE ಅಡ್ವಾನ್ಸಲ್ಲಿ ಇಡೀ ಕರ್ನಾಟಕದಲ್ಲಿ ಎಷ್ಟು ಜನ ಸಕ್ಸಸ್ ಆಗಿದ್ದಾರೆ ಅಂದರೆ, ಅದು ಕೇವಲ 250ರಿಂದ 270 ಜನ ಮಾತ್ರ ಇಡೀ ಕರ್ನಾಟಕದಲ್ಲಿ JEE ಸಕ್ಸಸ್ ಆಗಿದೆ ಅಡ್ವಾನ್ಸಲ್ಲಿ. ಮೇನ್ ಎಕ್ಸಾಮ್ ಬರೀತಾರೆ ಅದೇನು ಆಯಿತಾ. JEE ಎಕ್ಸಾಮ್ ಬರೆಯುವಾಗ ಇಷ್ಟು. ಯಾಕೆ ನಮ್ಮ ವಿದ್ಯಾರ್ಥಿಗಳು ಫೇಲ್ಯೂರ್ ಆಗಿದ್ದಾರೆ? ಇಲ್ಲಿ ನಮಗೆ ಗೊತ್ತಾಗ್ತದೆ, ನಮಗೆ ನಿಜವಾಗೂ ಕೂಡ ಮಕ್ಕಳಿಗೆ ಏನು ಸ್ಕಿಲ್ ಡೆವಲಪ್ ಮಾಡುವಂತಹದ್ದು ನಮ್ಮ ಸ್ಕೂಲ್ಗಳಲ್ಲಿ ಆಗ್ತಾ ಇಲ್ಲ. ನಿಜವಾಗೂ ಆಗಬೇಕಾಗಿರ್ತಕ್ಕಂಥದ್ದು ಶಾಲೆಗಳಲ್ಲಿ ಅವರಿಗೆ ಸಪೋಸ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಐ ಆಮ್ ಎ ಪ್ರಾಡಕ್ಟ್ ಆಫ್ ಮೈ ಐಡಿಯಾ. ನಾನು ಇವತ್ತು ಏನಾಗಿದ್ದೀನಿ ಅದಕ್ಕೆ ನನ್ನ ಐಡಿಯಾಗಳೇ ಕಾರಣ, ನಾನು ಡಿಸಿಷನ್ನೇ ಕಾರಣ. ನಾನು ಏನು ಡಿಸಿಷನ್ ತಗೊಳ್ತೀನಿ, ಐ ಆಮ್ ಪ್ರಾಡಕ್ಟ್ ಆಫ್ ಮೈ ಡಿಸಿಷನ್. ನಾನು ನನ್ನ ಕೆರಿಯರಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಗುಡ್ ಡಿಸಿಷನ್ ಆಗಿದ್ದೀನಿ, ಸಕ್ಸಸ್. ಯಾವ್ಯಾವ ಸಂದರ್ಭದಲ್ಲಿ ನನ್ನ ಡಿಸಿಷನ್ ಫೇಲ್ಯೂರ್ ಆಗಿದೆ, ನಾನು ಫೇಲ್ಯೂರ್ ಆಗಿದ್ದೆ. ಗುಡ್ ಡಿಸಿಷನ್ ಆಗಬೇಕಾದ್ರೆ ನನ್ನಲ್ಲಿ ಒಂದು ಲಾಜಿಕಲ್ ಥಿಂಕಿಂಗ್ ಎಬಿಲಿಟಿ ಇರ್ಬೋದು. ಯಾವುದೇ ಒಂದು ಪ್ರಾಬ್ಲಮ್ ಬಂದಾಗ ಆ ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡಬೇಕು ಅಂತಂದರೆ ಯಾವ ರೀತಿ ಡಿಸಿಷನ್ ತಗೋಬೇಕು, ನಾನು ಆ ಡಿಸಿಷನ್ ಹೇಗೆ ಬರ್ತದೆ, ನನ್ನಲ್ಲಿ ಥಿಂಕಿಂಗ್ ಎಬಿಲಿಟಿ ಚೆನ್ನಾಗಿದ್ದಾಗ ಮಾತ್ರ ಬರ್ತದೆ. ಆ ಥಿಂಕಿಂಗ್ ಎಬಿಲಿಟಿ ಎಲ್ಲಿಂದ ಬರ್ತದೆ, ನಮಗೆ ಗುಡ್ ನಾಲೆಡ್ಜ್ ಇದ್ದಾಗ ಬರ್ತದೆ. ಗುಡ್ ನಾಲೆಡ್ಜ್, ಗುಡ್ ಥಿಂಕಿಂಗ್ ಎಬಿಲಿಟಿ, ರೀಸನಿಂಗ್ ಎಬಿಲಿಟಿ ಇವೆಲ್ಲ ಇದ್ದಾಗ ನಾನು ಗುಡ್ ಡಿಸಿಷನನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಗುಡ್ ಡಿಸಿಷನ್ ತಗೊಂಡಾಗ ಸಕ್ಸಸ್ಫುಲ್ ಪರ್ಸನ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಇಟ್ಸ್ ಅ ನೈಸ್ ಪ್ರೋಗ್ರಾಮ್. ತುಂಬ ಖುಷಿ ಆಯಿತು. ಇನ್ವೈಟ್ ಮಾಡಿದವರೆಲ್ಲ ಸುಮಾರು ಇಷ್ಟು ಜನ ಬಂದಿದ್ದಾರೆ. ಐ ಹೋಪ್ ನಿಮಗೆ ಈ ಕಾನ್ಸೆಪ್ಟ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಎಲ್ಲ ಗೆಸ್ಟ್ಗಳಿಗೂ, ಎಲ್ಲ ರಿಸೋರ್ಸ್ ಪರ್ಸನ್ಸ್ಗೆ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀವಿ. ಇದನ್ನು 100% ಕಮಿಟೆಡ್ ಆಗಿ ನಾವು ನಮ್ಮ ಟೀಮ್ ರೆಡಿಯಾಗಿರುತ್ತೆ ಯಾವಾಗಲೂ. ಸೊ ಆ ಥರ ನಿಮ್ಮಲ್ಲಿ ಏನಾದರೂ ಒಂದು ಹೊಸ ಐಡಿಯಾಸ್ ಇದ್ದರೆ ಯಾವಾಗ ಬೇಕಾದ್ರೆ ಕಾಲ್ ಮಾಡಿ, ಶ್ರೀನಿವಾಸ ಮಾಡಿ ಅಂತ ಒಂದು ಸಜೆಸ್ಟ್ ಮಾಡಿ. ಆಲ್ವೇಸ್ ವೆಲ್ಕಮ್. ಲರ್ನಿಂಗ್ ಸೆಂಟರು ನಮ್ಮ ಸ್ಕೂಲ್ ಮಕ್ಕಳಿಗೆ ಅಲ್ಲ, ನಮಗೆ ಅಷ್ಟೇ ಅಲ್ಲ, ಶ್ರೀನಿವಾಸರಿಗೆ ಎಲ್ಲರಿಗೂ ಅದು ಅಕ್ಸೆಪ್ಟ್ ಆಗಿ ಎಲ್ಲರೂ ಅದನ್ನು ಭಾಗವಹಿಸಿ ಈ ಲರ್ನಿಂಗ್ ಸೆಂಟರ್ ನಾವು ಒಬ್ಬರೇ ಬೆಳೆಸಬೇಕು ಅಂತಲ್ಲ, ನಿಮ್ಮ ಕಡೆಯಿಂದಲೂ ಬೆಳೆಸ್ತಾರೆ ಅಂತೇಳಿ ನಾವು ರಿಕ್ವೆಸ್ಟ್ ಮಾಡ್ತಾ ಈ ಬಂದಿರೋ ಎಲ್ಲ ಗೆಸ್ಟ್ಗಳಿಗೂ ಧನ್ಯವಾದ ತಿಳಿಸ್ತೇನೆ. ಹಾಗೂ ನಮ್ಮ ಈ ರೆಡಿ ಮಾಡೋದಕ್ಕೆ ಅಂತೇಳಿ ನಮ್ಮ ಎಕ್ಸ್ ಸ್ಟೂಡೆಂಟ್ ಪ್ರಮೋದ್ ಅಂತ ಇಲ್ಲಿ ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲರಿಗಿಂತ ಮತ್ತೆ ಇನ್ನೂ ಮಿಗಿಲಾಗಿ ನಮಗೆ ಕಾನ್ಸೆಪ್ಟನ್ನ ತುಂಬ ನನ್ನ ಡ್ರೀಮನ್ನು ಅರ್ಥ ಮಾಡಿಕೊಂಡು ರಿಸಲ್ಟ್ ಮಾಡ್ಕೊಂಡು ಹೋಗೋಣ ಅಂತೇಳಿ ನಮ್ಮ ಪ್ರಿನ್ಸಿಪಲ್ ಇದ್ದಾರೆ. ಅವ್ರ ಜೊತೆಗೆ ಯಶಸ್ ಅಂತ ಸುಮಾರಷ್ಟು ಎಲ್ಲ ಟೀಚರ್ಸ್ಗಳು ಅದನ್ನು ನಮಗೆ ಈ ನನ್ನ ಡ್ರೀಮ್ನ ಫುಲ್ಫಿಲ್ ಮಾಡೋದಕ್ಕೆ ಅಂತ ನಾವು ಪಣ ಕೊಟ್ಟು ನಿಂತ್ಕೊಂಡ್ಬಿಟ್ಟಿದ್ದಾರೆ. ನನಗಿಂತ ಅವ್ರು ಜಾಸ್ತಿ ನಿಂತ್ಕೊಂಡ್ಬಿಟ್ಟಿದ್ದಾರೆ.
ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಸೊ ಈ ಕಾರ್ಯಕ್ರಮಕ್ಕೆ ಸಕ್ಸಸ್ ಆಗೋದಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಯಾರು ಸಾಕ್ಷಿಯಾಗಿದ್ದಾರೆ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ನಮಗೆ ಅಧ್ಯಕ್ಷತೆ ಭಾಷಣ ಮುಗಿಸ್ತಾ ಇದ್ದೀನಿ. ಆಮೇಲೆ ಒಂದು ರಿಕ್ವೆಸ್ಟ್, ಇದೊಂದು ನಮಗೆ ಎಲ್ಲರೂ ನಿಮ್ಮ ಹತ್ರ ಮೈಕ್ ತೊಗೊಂಡು ಬರ್ತಾರೆ, ನಿಮ್ಮ ಒಪಿನಿಯನ್ಗಳು, ನಿಮ್ಮ ಒಂದಿಷ್ಟು ಬ್ರೀಫಿಂಗ್ ಒಪಿನಿಯನ್ಗಳು ನಮಗೆ ರೆಕಾರ್ಡ್ ಆಗಬೇಕು. ದಯವಿಟ್ಟು ಅದಕ್ಕೆ ನಾನು ಸಹಕರಿಸ್ತೇನೆ ಅಂತ ಅಂದ್ಕೊಳ್ತೀನಿ. ಇದಾದ್ಮೇಲೆ ಒಂದು ಸಣ್ಣ ಒಂದು ಸ್ನ್ಯಾಕ್ಸ್ ಇದೆ, ಸ್ವೀಕರಿಸಿ ಆಶೀರ್ವದಿಸಿ ಬೇಕಾಗಿ ನಮ್ಮದು ಅದು ಕೋಳಿ. ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಆಗಮಿಸಿ ನಿಮ್ಮ ವರ್ಕ್ಶಾಪ್ನಲ್ಲಿ ಕೂತಾಗ ನಮ್ಗೆ ಹೇಗೆ ಮಾಡಬೇಕು ಅಂತ ಗೊತ್ತಾಯಿತು. ಆ ನಿಟ್ಟಿನಲ್ಲಿ ಆಕ್ಸ್ಫರ್ಡ್ ಲರ್ನಿಂಗ್ ಸೆಂಟರ್ ನಡೀತಾ ಇದೆ ಅಂತ ನನಗೆ ತುಂಬ ಕಾನ್ಫಿಡೆಂಟ್ ಇದೆ. 6th ಸ್ಟ್ಯಾಂಡರ್ಡಿಂದ ನೀವು ಈ ಫೌಂಡೇಶನ್ನ ಹಾಕ್ತಾ ಇದ್ದೀರಾ. ಸೊ ದಿಸ್ ಇಸ್ ಅ ಲರ್ನಿಂಗ್ ಸೆಂಟರ್ಗಿಂತಲೂ ಯು ಆರ್ ಮೇಕಿಂಗ್ ಸ್ಕಿಲ್ ಡೆವಲಪ್ಮೆಂಟ್ ಅ ಹ್ಯಾಬಿಟ್. ಸೊ 6th ಸ್ಟ್ಯಾಂಡರ್ಡಿಂದ ಇದು ಹ್ಯಾಬಿಟ್ ಆಗಿ ಬಂದು ಅವ್ರದ್ದು ಜೀವನ ಪರ್ಯಂತ ಇದು ತುಂಬ ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ. They will definitely become great achievers. They will always come back to you and say, thank you for this program ಅಂತ ಹೇಳ್ತಾರೆ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ಆಲ್ ದ ವೆರಿ ಬೆಸ್ಟ್ ಟು ಯು, ದ ಎಂಟೈರ್ ಟೀಚಿಂಗ್ ಫ್ರೆಟರ್ನಿಟಿ. ಯಾವತ್ತು ನನ್ನಿಂದ ಏನು ಸಣ್ಣ ಅಳಿಲ್ ಸೇವೆ ಆಗಬೇಕು ಅಂತ ಹೇಳಿ ನನಗೊಂದು ಫೋನ್ ಮಾಡಿ ಕಾಲ್ ಕೊಡಿ. ಐ ಆಮ್ ಆಲ್ವೇಸ್ ದೇರ್. ಅಭಿನಂದನೆಗಳು ಮತ್ತೆ ಶುಭಾಶಯಗಳು. 4 ಡ್ರೀಮ್ಗಳನ್ನ ಹಂಚ್ಕೊಂಡ್ರೆ ಇನ್ನೊಂದನ್ನು ಸೇರಿಸ್ಬೋದಿತ್ತು ಅಂತ ನನಗೆ ಅನಿಸ್ತು. ಆಕ್ಸ್ಫರ್ಡ್ ಟೀಚರ್ಸ್ ಅಂತೇಳಿ, ಬಿಕಾಸ್ ಇವತ್ತು ಒಂದು ಸರ್ಕಾರಿ ಸೇವೆ ಅಂತ ಹೋದಾಗಲೇ ಸುಮಾರು 6,50,000 ಜನ ಎಂಪ್ಲಾಯೀಸ್ ಇದ್ದಾರೆ. ಅವರಲ್ಲಿ ಮೋರ್ ದೆನ್ 48% ದೇ ಆರ್ ದ ಟೀಚರ್ಸ್. ಮುಂದಿನ ಜನರೇಷನ್ ಅನ್ನ ಬೆಳೆಸುವಂತ ಟೀಚರ್ಸ್ಗಳ ಸಂಖ್ಯೆ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಕೊರತೆ ಕಾಣ್ತಾ ಇದೆ. ಇದು ನಾನು ಮಾತಾಡಿದ ಸರ್ಕಾರಿ ಸೇವೆ. ಇನ್ನು ಪ್ರೈವೇಟ್ ಸೆಕ್ಟರ್ಸಿಗೆ ಬಂದ್ರೆ, ಏಡೆಡ್ ಸೆಕ್ಟರ್ಸಿಗೆ ಬಂದ್ರೆ ಬಹುಶಃ ಟೀಚರ್ಸ್ಗಳ ಸಂಖ್ಯೆನೇ ಮೋರ್ ದೆನ್ 10 lakhs ಆಗ್ತದೆ. ಎಲ್ಲರೂ ಇಂಜಿನಿಯರ್ಸ್, ಡಾಕ್ಟರ್ಸ್ ಮಾಡೋದ್ರ ಬದಲಾಗಿ ಅವರನ್ನು ಹುಟ್ಟು ಹಾಕುವಂತ ಟೀಚರ್ಸ್ ನಾವು ಫೋಕಸ್ ಮಾಡಬೇಕಾದಂತ ಬಹಳ ಪ್ರಾಮುಖ್ಯತೆ ಇದೆ. ಆಮೇಲೆ ಬಹಳಷ್ಟು ಜನಕ್ಕೆ ಟೀಚರ್ಸ್ ಆಗ್ಬೇಕಂತ ಕನಸಿದೆ. ಆದ್ರೆ ಮೇಡಮ್ ಈಗ ಬಿಕಾಸ್ ಆಫ್ ಕಮ್ಯುನಿಕೇಶನ್ ಸ್ಕಿಲ್ಸ್ ನಾನು ಮಾತಾಡಲಿಕ್ಕೆ ಆಗಲ್ಲ, ನಾನು ಕಮ್ಯುನಿಕೇಟ್ ಮಾಡಲ್ಲ. ಅದು ಕಮ್ಯುನಿಕೇಟ್ ಮಾಡೋದಕ್ಕೆ ನನಗೆ ಕೆಲವು ಕಡೆ ಅವರಲ್ಲಿ ಇನಿಬಿಷನ್ಸ್ ಇದೆಯಲ್ಲ, ಅದನ್ನು ತೊಡೆದು ಹಾಕುವಂತ ಕೆಲಸ. ಯಾಕೆಂದ್ರೆ ರಿಯಲ್ ಟೀಚರ್ಸ್ಗಳು ಇವತ್ತು ಐಕಾನ್ ಆಗಬೇಕಾಗಿದ್ದು, ಸೆಲೆಬ್ರಿಟೀಸ್ ಆಗಬೇಕಾಗಿದ್ದು, ಸೆಲೆಬ್ರಿಟೀಸ್ಗಳನ್ನ ಕ್ರಿಯೇಟ್ ಮಾಡುವ ಟೀಚರ್ಸ್ಗಳು ಮುಂದಿನ ಸಂಖ್ಯೆ ಜಾಸ್ತಿ ಆಗಲಿ. ಆ ನಿಟ್ಟಿನಲ್ಲಿ ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶುಭವನ್ನು ಹಾರೈಸ್ತಿದ್ದೇನೆ. ಎಂಟೈರ್ ಟೀಚಿಂಗ್ ಫ್ಯಾಕಲ್ಟಿಗೂ ಸಹ ಥ್ಯಾಂಕ್ ಯು. ಮಕ್ಕಳಿಗೂ ಕೂಡ ಡಿಜಿಟಲ್ ಟೀಚಿಂಗೇ ಮಾಡಬೇಕು ಅಂತ ಹೇಳಿ ಇವತ್ತೇನು ಮಾಡ್ತಾ ಇದ್ದಂತ ಹೇಳುವಂಗೆ ನನ್ನ ಪ್ರಕಾರ ಬರೀ 4 ವಿಧಗಳಲ್ಲೇನೆ ಅದರಲ್ಲಿ ಸ್ವಲ್ಪ ಇದು ಮಾಡಿಕೊಂಡ್ರೆ ನಮ್ಮ ಮಕ್ಕಳಿಗೂ ಕೂಡ ರೀಸೆಂಟ್ ಏನೇನು ಬರ್ತಾ ಇದೆ. ಯಾಕೆಂದರೆ ಮೊದಲು ಒಂದು ಬದಲಾವಣೆ ಕಾಣಲಿಕ್ಕೆ 50 ವರ್ಷ ಬೇಕಾಗಿತ್ತು, ಆಮೇಲೆ 5 ವರ್ಷ ಬೇಕಾಯಿತು, ಆಮೇಲೆ 5 ದಿನ ಸಾಕು, ಈಗ 5 ಸೆಕೆಂಡ್ ಸಾಕು ಚೇಂಜು ಕಾಣ್ತಾ ಇದೆ. ಅದಕ್ಕೆ ತಕ್ಕ ಹಾಗೆ ಮತ್ತೆ ಅದು ಬದಲಾವಣೆ ಆಗ್ತಾನೆ ಇರ್ತದೆ. ಖಂಡಿತ ಇದೊಂದು ಹೊಸ ಪ್ರಯೋಗ ನಮ್ಮೆಲ್ಲರಿಗೂ ಕೂಡ ಖುಷಿ ಕೊಡ್ತದೆ. ಇದೊಂದು ಎಕ್ಸಲೆಂಟ್ ಅಚೀವ್ಮೆಂಟ್ ಅಂತ ಹೇಳ್ತೇನೆ. ಎಲ್ಲ ಟೀಚರ್ಸ್ಗೂ ಮತ್ತು ಅಧ್ಯಕ್ಷರಿಗೂ ಧನ್ಯವಾದಗಳು. ಇಷ್ಟೆಲ್ಲದ್ರ ಜೊತೆ ಇಂಥ ಒಳ್ಳೆ ಟೀಮನ್ನು ಕಟ್ಕೊಂಡು ಒಂದು ಕನಸನ್ನು ಇಟ್ಕೊಂಡು ನಾಳೆ ಬರುವಂತಹ ಮಕ್ಕಳುಗಳು ಅವ್ರ ಕನಸು ನಾನು ಸಾಗೋ ಹಾಗೆ ಮಾಡುವಂತಹ ಈ ಯೋಜನೆ ಇದೆಯಲ್ಲ, ದಟ್ ಇಸ್ ಲಾಡಬಲ್. ಕಂಗ್ರ್ಯಾಚುಲೇಷನ್ಸ್ ಟು ಬೋತ್ ಆಫ್ ಯು. ಇವರು they just gave me this: learn, grow and inspire. That's more important to every teacher. ಪ್ರತಿಯೊಬ್ಬರು ಟೀಚರು ಕೂಡ ತಾನು ಕಲಿಬೇಕು, ಮಕ್ಕಳನ್ನು ಕಲಿಸ್ಬೇಕು, ಜೊತೆಗೆ ಬೆಳವಣಿಗೆಯಲ್ಲಿ, ಏಳಿಗೆಯಲ್ಲಿ ಒಂದು ಪಾರ್ಟ್ ಆಗಬೇಕು. ಆ್ಯಂಡ್ ಇನ್ಸ್ಪಿರೇಷನ್, ಸ್ಫೂರ್ತಿದಾಯಕವಾಗಿರಬೇಕು. ಆ್ಯಂಡ್ ಪ್ರಾಬಬಲಿ ದೆನ್ ಇನ್ ದಿಸ್ ಹೋಲ್ ವರ್ಲ್ಡ್ ವಿಲ್ ಹ್ಯಾವ್ ಬೆಟರ್ ಟೀಚರ್ಸ್. ಆ್ಯಂಡ್ ಯೋರ್ ಐಡಿಯಾ ಆಫ್ ಆಲ್ ದೀಸ್ ಥಿಂಗ್ಸ್, ದ ಆಸ್ಪಿರೆನ್ಸ್ ಆರ್ ಎಂಟ್ರಿ. ಶುಭ ಕೋರ್ತೇನೆ. ಧನ್ಯವಾದ. First of all, I would like to congratulate really it's a very good initiative, sir.
ಆಸ್ ಎ ಸರ್ಡ್ ಕ್ಲಾಸ್ ಅದೇ ತುಂಬಾ ದೊಡ್ಡದಾಗಿದೆ. ಈಗ ಪರ್ಸೆಂಟೇಜ್ ತುಂಬಾ ಈಸಿಯಾಗಿ ಸಿಗ್ತಾ ಇದೆ, ಬಟ್ ನಾಲೆಡ್ಜ್ ಇಲ್ಲ. ಸರ್ ಹೇಳಿದಾಗೆ ಕಂಪ್ಲೀಟ್ ಪರ್ಸೆಂಟೇಜ್ ಇದೆ, ಬಟ್ ನಾಲೆಡ್ಜ್ ಇಲ್ಲ. ಈ ಒಂದು ಮೆಥಡ್ ಇಂದ ಮಾಡೋದ್ರಿಂದ ಅವ್ರಿಗೆ ಏನಾಗುತ್ತೆ, ಕ್ರಿಯೇಟಿವಿಟಿ ಆಗಿರಲಿ, ಥಿಂಕಿಂಗ್ ಕೆಪಾಸಿಟಿ, ಸ್ಕಿಲ್ಸ್ ಆಗಿರಲಿ, ಆಪ್ಟಿಟ್ಯೂಡ್, ಮೆಂಟಲ್ ಎಬಿಲಿಟಿ ಎಲ್ಲ ಸಿಗೋದ್ರಿಂದ ಅವರು ಗ್ರೋ ಆಗ್ತಾರೆ ಪರ್ಸನಲಿ. ಮಾರ್ಕ್ಸ್ ಇಂಪಾರ್ಟೆಂಟ್ ಆಗಲ್ಲ, ಅವ್ರ ಪರ್ಸನಲ್ ಗ್ರೋತ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ ಒಂದು ಇನಿಷಿಯೇಟಿವ್ ತಗೊಂಡಿರೋದಕ್ಕೆ ತುಂಬಾ ಖುಷಿ ಆಯಿತು. ಇವನ್ ವಿ ಆಲ್ಸೋ ಇಂಪ್ಲಿಮೆಂಟ್ ದಟ್ ಸರ್. ಥ್ಯಾಂಕ್ ಯು ಫಾರ್ ದ ಐಡಿಯಾಸ್. ಥ್ಯಾಂಕ್ ಯು. ಅವರಿಗೆಲ್ಲರೂ ಕೂಡ ಶುಭಾಶಯ ಕೋರೋಣ ಸರ್. ಆಲ್ ದ ಬೆಸ್ಟ್. ಎಲ್ಲ ಒಳ್ಳೇದಾಗುತ್ತೆ ಸರ್. ನಿಮಗೆ ಸದಾ ನಿಮ್ಮ ಜೊತೆ ನಾವಂತೂ ಇದ್ದೇ ಇರ್ತೀವಿ ಸರ್. ಕೊಡ್ತೀನಿ ಅಂದ್ರೆ ನಾನೊಬ್ಬ ಈ ಶಾಲೆ ಮೆಂಬರ್ ಅಂತ. ಶ್ರೀನಿವಾಸ್ ಸರ್ ಯಾವಾಗ ನಾನು ಬಿಡದೇ ಇಲ್ಲ. ಅವ್ರು ಹಿಡಿದಾಟ ಬಿಡಲ್ಲ. ಯಾಕೆ ಅಂದ್ರೆ ನೀವು ನಂಬ್ತಿರೋ ಬಿಡ್ತಿರೋ 5 ಸಲಿ ವಾಟ್ಸಪ್ ಮೆಸೇಜ್ ಹಾಕಿದ್ದಾರೆ ಈ ಫಂಕ್ಷನ್ ಇಂದ. ನಿಮ್ಗೆ ಹ್ಯಾಕಿಂಗ್ ಮಾಡ್ತಾರೆ, ನಾವು ಬಿಸಿ ಅದು ಅನ್ನಂತಲ್ಲ. ಅವ್ರು ಏನಂದ್ರೆ ಬರಬೇಕು, ಪ್ರೆಸೆನ್ಸ್ ಇರಬೇಕು, ಆಟ. ಅದನ್ನ ನೋಡಿ ನಾನು ಇವತ್ತು ಬೆಳಗ್ಗೆ ಸೆನ್ಸಸ್ ಡ್ಯೂಟಿ ಇತ್ತು. ಅವ್ರ ಸೂಪರ್ವೈಸರಿಗೆ ನೀವು ಬಿಡ್ಬಿಡಪ್ಪ ಬರಲ್ಲ ಅನ್ನೋ 10:30 ನಾನು ಎಷ್ಟು ತನಕ ಆಕ್ಸ್ಫರ್ಡ್ ಸ್ಕೂಲಲ್ಲಿ ಇರಬೇಕು ಅಂತ. ಕಾರಣ ಇಷ್ಟೇ, ಅವ್ರ ಮೇಲಿರುವಂಥ ಒಂದು ಅಭಿಮಾನ ಮತ್ತು ನನ್ನ ಮೇಲೆ ಅವರಿಗಿರುವಂಥ ಅಭಿಮಾನ. ಧರ್ಮಪ್ಪ ಅಂತ TPO ಇತ್ತು. ಆಗ ಮಹಾವೀರ ಖಾಲಿ ಇತ್ತು, ಆಕ್ಸ್ಫರ್ಡ್ ಖಾಲಿ ಇತ್ತು, ಮತ್ತೆ ಅಯ್ಯಪ್ಪ ಖಾಲಿ ಇತ್ತು. ಕೇಳಿದಾಗ ಅಲ್ಲಿ ಶ್ರೀನಿವಾಸ್ ಅಂತ ಹೇಳ್ಕೊಂಡಿದ್ದಾರೆ, ಆಕ್ಸ್ಫರ್ಡ್ ಸ್ಕೂಲ್ ನಿಮಗೆ ಶೂಟ್ ಆಗ್ತಕ್ಕಂಥದ್ದು ಅಲ್ಲಿ ಹೋಗಿ ಅಂತ. ನಾವು ಹಾಗೆ ಇಲ್ಲಿ ಬಂದಾಗ ಫಸ್ಟು ಇದ್ದರು, ಕೇಳಿದ್ರು, ನಮ್ಮನ್ನೆಲ್ಲ ನೋಡಿದ್ರು. ನಿಮಗೆ ಈ ಶಾಲೆಯಲ್ಲಿ ವರ್ಕ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೇವೆ, ನಿಮ್ಮದು ಅಂತ ಮಾಡ್ಕೊಂಡು ಹೋಗಿ ಚೆನ್ನಾಗಿ ಮಾಡಿ ಅಂತ ಹೇಳ್ಕೊಂಡು ಹೇಳಿದ್ರು. ಆಮೇಲೆ ಪ್ರತಿ ಸರಿನೂ ಕೂಡ ಒಂದೊಂದು ಹೊಸ ಹೊಸ ಯೋಜನೆಗಳನ್ನು ತರಬೇಕು, ಕೇವಲ ಮಕ್ಕಳು ಬರೋದು ಓದೋದು ಹೋಗಬಾರ್ದು ಅಂತ ಹೇಳಿ ಭಾಳಷ್ಟು ಯೋಜನೆ ಅವರು ನಾವು ಇಟ್ಕೊಂಡು ಹೋಗ್ತಾ ಇದ್ವಿ. ಸ್ಕೂಲ್ ಓಪನ್ ಮಾಡಬೇಕು ಅಂತ ಅಂದಾಗ ಗೆಜ್ಜೆನಲ್ಲಿ ಎಷ್ಟು ಸರಿ ತಿರುಗಿದ್ದೀವಿ ಅಂತ ಗೊತ್ತಿಲ್ಲ. ಆಮೇಲೆ ಲಾಸ್ಟಿಗೆ ಅಲ್ಲೆಲ್ಲ ಮಾಡಬೇಕು, ಇಲ್ಲಿ ಮಾಡಬೇಕು ಅಂತ ಹೇಳ್ಕೊಂಡು ಹೊಗಲು ಮಾಡಬೇಕು ಅಂತ ಹೇಳ್ಕೊಂಡು ಮಾಡಿದ್ವಿ. ಆಮೇಲೆ ನನಗೆ ಈ ಜಾಗ ಏನಿತ್ತು, ನಾನು ಅವರಿಗೆ ಸೈನ್ಸ್ ಕಾಲೇಜ್ ಮಾಡೋಣ ಸರ್ ಅಂತ ಹೇಳ್ಕೊಂಡು ಹೇಳಿದ್ದೆ. ಇಲ್ಲ ಹಾಸ್ಟೆಲ್ ಮಾಡೋಣ, ಇಲ್ಲ ಸೈನ್ಸ್ ಕಾಲೇಜ್ ಮಾಡೋಣ ಅಂತ ಇತ್ತು. ಅದು ಒಂದು ಉಳ್ಕೊಂಡಿದೆ. ಯಾಕೆಂತ ಇವತ್ತು ನೀವು KPSC ಮತ್ತು UPSC ಇದಕ್ಕಿಂತ ಬೇಸಿಕ್ ಇದ್ದಾಗ ಅಂತ ಇದಕ್ಕಿದ್ದಾಗ ಹಾಸ್ಟೆಲ್ ಅಂತಕ್ಕಂಥದ್ದು ಹೊರ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಕೇವಲ ನಮ್ಮ ಮಕ್ಕಳಿಗೆ ಮಾತ್ರ ಅಲ್ಲ, ಹೊರಭಾಗದಿಂದ ಬರ್ತಕ್ಕಂಥ ಮಕ್ಕಳು ಈ ಶಾಲೆಗಳಲ್ಲಿ ಈ ರೀತಿ ಕೋಚಿಂಗ್ಗಳಿದೆ ಅಂದಾಗ ಒಂದು ಅಡ್ಮಿಷನ್ ಆಗ್ತಕ್ಕಂಥದ್ದು ಬಹಳಷ್ಟಿದೆ. ಅದು ಕನಸಿದೆ, ಅದನ್ನು ಯಾವಾಗ ಹಿಡಿಯುತ್ತ ಗೊತ್ತಿಲ್ಲ. ಅದಕ್ಕೆ ಹೇಳ್ತಾರೆ, ಮನುಷ್ಯ ಸತ್ತ ಮೇಲೆ ಬದುಕ್ತಾನಂತೆ, ಕೆಲವು ಸತ್ತ ಮೇಲೆ ಹೋಗ್ತಾನಂತೆ. ಅದು ನಮ್ಮ ರಾಜಣ್ಣವ್ರು ಸಾಕ್ಷಿ. ಅವ್ರು ಸತ್ರು ಕೂಡ ಬದುಕಿದ್ದಾರೆ. ಇಂಥ ಸಂಸ್ಥೆಗಳನ್ನ ಕಟ್ಟಿ ಯಾವಾಗಲೂ ಕೂಡ ಅವ್ರು ನೋಡ್ತಕ್ಕಂಥ ಒಂದು ಭಾವನೆ, ಅವರು ಬದುಕಿದ್ದಾರೆ ಅಂತಕ್ಕಂಥದ್ದನ್ನು ತಿಳಿಸ್ತಾ ಇದೆ. ಬದಲಾವಣೆ ಮಾಡಬೇಕು ಅಂತಕ್ಕಂಥದ್ದನ್ನು ನೋಡಬೇಕು. ನಾನು ಬಹಳಷ್ಟು